ಫ್ರೆಂಡ್ಸ್, ಇವತ್ತೇನೆಂದರೆ ನಾವು ಒಂದು ಬಿಲ್ಡಿಂಗಲ್ಲಿ ಗ್ರೂ ಕಟ್ಟಿಂಗ್ ಮಾಡಿದ್ವಿ. ಸೊ ಈ ಗ್ರೂ ಕಟ್ಟಿಂಗಲ್ಲಿ ನಮ್ಗೆ ಓನರ್ ಫೋನ್ ಮಾಡಿದರು, ಬಾಕ್ಸ್ಗಳು ಪ್ಲಾಸ್ಟಿಂಗ್ ಎಲ್ಲ ಮುಗ್ದೋಗಿದೆಯಪ್ಪ, ಬಿಲ್ಡಿಂಗ್ಗಳು ಬಾಕ್ಸ್ ಎಲ್ಲ ನೀಟಾಗಿ ಕೂರಿಸಿದ್ದಾರೆ, ಒಂದು ಸಲ ಚೆಕ್ ಮಾಡಿಬಿಟ್ಟು ಹೋಗಿ ಅಂತ. ಸೊ ನಾನು ಹೇಳಿದ್ದೆ ಅವ್ರಿಗೆ ಪ್ಲಾಸ್ಟಿಂಗ್ ಮಾಡಿಸ್ಬೇಕಾದ್ರೆ ಓನರ್ಗೆ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಅಂತ. ಸೊ ಅವ್ರು ಅದಕ್ಕೆ ಎಲ್ಲ ಪ್ಲಾಸ್ಟಿಂಗ್ ಮುಗಿದ್ಮೇಲೆ ಕಾಲ್ ಮಾಡಿದ್ದಾರೆ. ಸೊ ಅವರೇ ಬಂದು ಎಲ್ಲ ಬಾಕ್ಸ್ನ ಚೆಕ್ ಮಾಡಿಬಿಟ್ಟು ಬರೆದುಬಿಟ್ಟು ಹೋಗಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಬಾಕ್ಸ್ ಫಿಟ್ ಮಾಡಿದ್ದಾರೆ ಅಂತ. ಇದು ಬಂದು ಫುಟ್ ಲೈಟ್ಗೆ ನಾವು ಕೊಟ್ಟಿರೋದು, ಕೆಳಗಡೆ ಸ್ಟೇರ್ ಕೇಸ್ಗೆ. ಸೊ ಇವರು ಬೇರೆ ಗ್ಯಾಸ್ ಲೈನ್ ಮಾಡಿದ್ದಾರೆ. ಗ್ಯಾಸ್ ಲೈನು ನಮ್ಮ ಪೈಪ್ ಯಾವುದು ಡ್ಯಾಮೇಜ್ ಆಗಿಲ್ಲ ಅನ್ಕೋತೀನಿ. ಇದು ಬಂದು ಕಾಲಿಂಗ್ ಬೆಲ್ಗೆ, ಇದು ಕೂಡ ಓಕೆ ಅಂತ ಬರೆದಿದ್ದಾರೆ, ಅವರೇ ಬರೆದ್ಬಿಟ್ಟಿದ್ದಾರೆ ಓಕೆ ಅಂತ. ಇಲ್ಲೊಂದು ಕ್ಯಾಮ್ರಾ ಪಾಯಿಂಟ್ ಇದೆ, ಇಲ್ಲೊಂದು ಇಂಟು ಮಾರ್ಕ್ ಹಾಕಿದ್ದಾರೆ. ಏನಿಲ್ಲ, ಸ್ವಲ್ಪ ವೇರಿಯೇಷನ್ ಇದೆ ಅಷ್ಟೇ. ಸೊ ಇದು ನಡೆಯುತ್ತೆ, ಇಷ್ಟೆಲ್ಲ ವೇರಿಯೇಷನ್ ನಮ್ಮ ಇದರಲ್ಲಿ ಬರುತ್ತೆ. ಡಿ ಬಿ ಬಾಕ್ಸನ್ನು ಕೂಡ ನೀಟಾಗಿ ಕೂರಿಸಿದ್ದಾರೆ. ನಾನು ಹೇಳ್ದಂಗೆ ಒಂದು 1/2 ಇಂಚ್ ಮುಂದೆ ಬಿಡೋಕ್ಕೆ ಹೇಳಿದ್ದೆ. ಸೊ ನೋಡ್ಬೋದು ಎಲ್ಲ ಬಾಕ್ಸ್ಗೂ ಓಕೆ ಓಕೆ ಅಂತ ಬರೆದ್ಬಿಟ್ಟಿದ್ದಾರೆ. ಸೊ ಯಾಕಂದರೆ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ತಾರೆ, ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ನ ಅವ್ರು ನೋಟಿಸ್ ಮಾಡ್ತಾರೆ. ದಯವಿಟ್ಟು ಪ್ಲಾಸ್ಟಿಂಗ್ ಮಾಡೋರು ಹಾಗೆ ಎಲೆಕ್ಟ್ರಿಷಿಯನ್ಗಳು ನೀಟಾಗಿ ಹೇಳಬೇಕು. ನೋಡಿ, ಈ ಥರ ಈ ಪ್ಲಾಸ್ಟಿಂಗ್ ಮಾಡೋರು ಏನು ಮಾಡಿಬಿಡ್ತಾರೆ, ಈ ಥರ ಮರಳು ತುಂಬಿಬಿಟ್ರೆ ಫುಲ್ ಬಾಕ್ಸ್ಗಳಲ್ಲಿ ಕಟ್ಕೊಂಡ್ಬಿಡುತ್ತೆ. ಇದು ಆಮೇಲೆ ವೈರಿಂಗ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಮುಂಚೆ ಒಂದು ಸಲ ಬಂದ್ಬಿಟ್ಟು ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ಇದು ಯಾವುದೂ ಪ್ರಾಬ್ಲಮ್ಗಳೇ ಇರೋಲ್ಲ. ಸೊ ನೋಡ್ಬೋದು ನೀವು, ಇಲ್ಲೂ ಸಹ ಒಂದು ಇಂಟು ಮಾರ್ಕ್ ಹಾಕಿದ್ದಾರೆ. ಸೊ ನಡೆಯುತ್ತೆ, ಇಷ್ಟೆಲ್ಲ ವೇರಿಯೇಷನ್ ಬಂದರೆ ನಾವು ಸ್ವಿಚ್ ಬೋರ್ಡ್ ಕೂರಿಸ್ಬೇಕಾದ್ರೆ ವೇರಿಯೇಷನ್ ಮಾಡ್ಬೋದು. ಬಟ್ 2 ಇಂಚು 1.5 ಇಂಚು ಫುಲ್ಲು ವೇರಿಯೇಷನ್ ಬಂತು ಅಂದರೆ ಬಾಕ್ಸ್ಗಳು ನೀಟಾಗಿ ಕುತ್ಕೊಳ್ಳಲ್ಲ. ಎಲ್ಲ ಕಡೆ ಓಕೆ ಅಂತ ಹಾಕಿದ್ದಾರೆ ಅವರೇನೆ. ಪ್ರತಿಯೊಂದು ಬಾಕ್ಸನ್ನು ಚೆಕ್ ಮಾಡಿದ್ದಾರೆ ಅವರು ಕೂಡ. ಚಿಕ್ಕ ಚಿಕ್ಕ ವಿಷಯ ನಾವು ನೋಟಿಸ್ ಮಾಡಲ್ಲ ಅನ್ಕೋತೀವಿ, ಕ್ಲೈಂಟ್ಗಳು ಓನರ್ಗಳು ತುಂಬ ಅದನ್ನು ನೋಟಿಸ್ ಮಾಡ್ತಾರೆ. ದಯವಿಟ್ಟು ಎಲ್ಲನೂ ಚಿಕ್ಕ ಚಿಕ್ಕ ವಿಷಯ ಅಂತ ಬಿಡದೆ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಬಾಕ್ಸ್ ನೀಟಾಗಿದೆ. ಪ್ಲಾಸ್ಟಿಂಗು ಮುಂಚೆ ನಾವು ಒಂದು ಸಲ ಅವ್ರಿಗೆ ನೀಟಾಗಿ ಹೇಳ್ಬಿಟ್ರೆ, ಮೇಸ್ತ್ರಿಗೆ, ಗಾರೆ ಮಾಡೋ ಮೇಸ್ತ್ರಿ ಅವ್ರಿಗೆ ನೀಟಾಗಿ ಹೇಳ್ಬಿಟ್ರೆ ಅವರು ನಾವು ಹೇಳ್ದಂಗೆ ಕ್ಲೀನಾಗಿ ಕೂರಿಸ್ತಾರೆ. ಇನ್ನೊಂದೇನೆಂದರೆ ನಾವು ಸಹ ಬಾಕ್ಸ್ಗಳನ್ನ ನೀಟಾಗಿ ಕಟ್ ಮಾಡಿಕೊಡ್ಬೇಕು ಅವ್ರಿಗೆ. ಸೊ ಏನಾಗುತ್ತೆ, ನಾವು ಬಾಕ್ಸ್ ಕಟ್ ಮಾಡಿದೆ ಹಂಗೆ ಟೈಟಾಗಿತ್ತು ಅಂದರೆ ಅವ್ರಿಗೂ ಫ್ರಂಟು ಬ್ಯಾಕು ತೊಗೊಂಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಂಗಾಗಿ ಇಲ್ಲಾಂದರೆ ನೀಟಾಗಿ ಕೂತ್ಕೊಳ್ಳಲ್ಲ ಬಾಕ್ಸ್ಗಳು. ನಾವು ನೀಟಾಗಿ ಕಟ್ ಮಾಡಿ ಪೈಪ್ನ ಎಲ್ಲ ಸ್ವಲ್ಪ ಫ್ರೀಯಾಗಿ ನಾವು ಅಡ್ಜಸ್ಟ್ ಮಾಡಿಕೊಟ್ರೆ ಅವ್ರೂ ಸಹ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಫಿಲಪ್ ಮಾಡ್ತಾರೆ. ನೋಡ್ಬೋದು, ಇಲ್ಲಿ ಚೆಕ್ ಅಂತ ಬರೆದಿದ್ದಾರೆ. ಪರವಾಗಿಲ್ಲ, ಇಷ್ಟೆಲ್ಲ ನಡೆಯುತ್ತೆ, ಇಷ್ಟೆಲ್ಲ ವೇರಿಯೇಷನ್ ಬರುತ್ತೆ. ಫುಲ್ಲು ಕಂಪ್ಲೀಟಾಗಿ ಏನು ಫುಲ್ 100% ಮಾಡೋಕ್ಕಾಗಲ್ಲ. ಬಟ್ ಒಂದು 90% 99% ಓಕೆ. ಬಟ್ ಏನಂದರೆ ತುಂಬ ವೇರಿಯೇಷನ್ ಬಂದುಬಿಟ್ರೆ ಬಾಕ್ಸ್ಗಳು ಕೂತ್ಕೊಳ್ಳಲ್ಲ ನೀಟಾಗಿ. ಕೆಲವು ಸೈಟ್ಗಳಲ್ಲಿ ನಾವು ನೋಡಿದ್ದೀವಿ, ತುಂಬ ವೇರಿಯೇಷನ್ ಮಾಡಿಬಿಡ್ತಾರೆ. ಲಾಸ್ಟಿಗೆ ನಾವು ಹೋದಾಗ ಪ್ಲೇಟ್ ಕೂರ್ಸೋಕ್ಕೆ ಹೋದಾಗ ಸ್ಕ್ರೂಗಳೇ ಹಾಕೋಕ್ಕಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ.